ತಮ್ಮದೇ ಒಂದು ಆರ್ಟಿಕಲ್ ಅನ್ನ ಓದ್ತಾ ಇದ್ದೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಬೇರೆ ಹಾಕಿಕೊಂಡಿದ್ರಿ. ನಿಜಕ್ಕೂ ಅದರಲ್ಲಿ ಎಷ್ಟೊಂದು ಅರ್ಥಗಳು ಅಡಗಿತ್ತು ಅಂತ ಅಂದ್ರೆ, ಆಬ್ವಿಯಸ್ಲಿ ನಾನು ಕೂಡ ಒಬ್ಬ ರಾಮ ಭಕ್ತಿಯಾಗಿ ನನಗೂ ಒಂದು ಪ್ರಶ್ನೆ ಬಂತು, ಅಲ್ಲ ನಾವು ಎಷ್ಟು ಖುಷಿ ಪಟ್ಟಿದ್ವಿ, ನಮ್ಮಂತವ್ರಿಗೊಂದು ಅವಕಾಶ ಸಿಕ್ತಲ್ಲ. 500 ವರ್ಷಗಳಿಂದ ಪಾಪ ಅದೆಷ್ಟು ಜನ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಾತೊರೆದಿದ್ರು, ಹೋರಾಟಗಳನ್ನು ಮಾಡಿದ್ರು, ಅದೆಷ್ಟು ಜನ ಜೀವ ಕಳ್ಕೊಂಡ್ರು. ಬಟ್ ಆ ಕ್ಷಣ ಕಣ್ತುಂಬಿಕೊಳ್ಳೋ ಭಾಗ್ಯ ನಮಗೆ ಸಿಕ್ತು ಅಂದ್ಕೊಂಡ್ವಿ. ಬಟ್ ಆ ಹುಂಡಿಗೆ ಕೈ ಹಾಕ್ತಾರೆ ಅಂದ್ರೆ ಏನ್ ಸರ್ ಅರ್ಥ? ಹೆಂಗಿದನ್ನ ವಿಶ್ಲೇಷಣೆ ಮಾಡ್ತೀರಿ ಒಬ್ರು ಹಿರಿಯ ಪತ್ರಕರ್ತರಾಗಿ ಅಂತ? ಶ್ರುತಿ, ಇದು ಬಹಳ ಗಂಭೀರವಾದಂಥ ವಿಚಾರ, ಬಹಳ ಸೂಕ್ಷ್ಮವಾದಂಥ ವಿಚಾರ ಮತ್ತು ನಂಬಿಕೆ ದ್ರೋಹದ ವಿಚಾರ. ಈಗ ಮೇಲ್ನೋಟಕ್ಕೆ ಬಹಳಷ್ಟು ಸಂಗತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಜೂನ್ 1ನೇ ತಾರೀಕಿಗೆ ಮೊದಲನೇ ಒಂದು ಸುದ್ದಿ ಬಂತು. ಅದಾದ ನಂತರ ಜೂನ್ 7ನೇ ತಾರೀಕಿಗೆ ಅಖಿಲೇಶ್ ಯಾದವ್, ಸಮಾಜವಾದಿ ಪಾರ್ಟಿ ಲೀಡರ್, ಅವರೊಂದು ಟ್ವೀಟ್ ಮಾಡಿದ್ರು. ಅದಾದ ನಂತರ ಇದು ಚರ್ಚೆ ಆರಂಭ ಆಯಿತು. ಆಮೇಲೆ ಸಾಕಷ್ಟು ವಿಷಯಗಳು, ಸ್ಥಳೀಯರು ಅಲ್ಲಿ ಲೋಕಲ್ ಆಗಿ ಅಯೋಧ್ಯೆ ಒಳಗಡೆ ಮಂದಿರದ ಕೆಲಸದಲ್ಲಿ ಇದ್ದಂಥವ್ರು, ಮಂದಿರದ ಎಲ್ಲ ಚಟುವಟಿಕೆಗಳನ್ನು ಭಾಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರುವಂಥವ್ರು, ಅವರೆಲ್ಲರೂ ಕೂಡ ಈ ವಿಚಾರಗಳನ್ನು ಬಹಿರಂಗವಾಗಿ ಮಾತಾಡಲಿಕ್ಕೆ